ಅದಕ್ಕೆ ನೀವು ನೋಡಿರ್ಬೋದು, ದಿನಕ್ಕೆ 2 ಸಾರಿ ನಾವು ರೌಂಡ್ಸ್ ಬಂದೇ ಬರ್ತೀನಿ. ನಾನು ಮಿಲಿಟ್ರಿ ಮ್ಯಾನ್ ನಾನು ಕೂಡ. ಸೊ ಅದನ್ನು ಬಿಡೋದೇ ಇಲ್ಲ. ನಿಮ್ಮ ತಮಿಳಲ್ಲಿ ಹೇಳ್ತಾರಲ್ಲ ಉಡುಮಾಟೆ ಅಂತೇಳಿ, ಹಾಗೆ ಉಡ್ರದೇ ಇಲ್ಲ ಅದನ್ನು ಬಿಡೋದೇ ಇಲ್ಲ. ನಿಮ್ಮ ತಮಿಳಲ್ಲಿ ಹೇಳ್ತಾರಲ್ಲ ಉಡುಮಾಟೆ ಅಂತೇಳಿ, ಹಾಗೆ ಉಡ್ರದೇ ಇಲ್ಲ ಜನರು. ನಮಗೆ ಗೌರ್ಮೆಂಟ್ ಸಂಬಳ ಕೊಟ್ಟು ಇರಿಸ್ಕೊಂಡಿರೋದು ಜನರು, ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾಗಿ, ಶಾಂತಿಯಾಗಿ, ಧೈರ್ಯವಾಗಿ ರಾತ್ರಿ 2:30 ಆಗಿರ್ಬೋದು, 12:30 ಆಗಿರ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಮನೆ ಬಾಗಿಲು ತೆಗೆದು ಹೊರಗಡೆ ಹೋಗೋದು ಬರೋದು, ಸಂಚರಿಸುವುದು, ಯಾವುದೇ ರೀತಿಯ ಭಯ ಇರಬಾರ್ದು. ಕಳ್ಳರು ಕಾಕರದು, ರೌಡಿಗಳದು ಯಾವುದೇ ಥರದ ಭಯ ಇರಬಾರ್ದು. ನಿರ್ಭಯವಾಗಿ ಸಾರ್ವಜನಿಕರು ಜೀವನ ಮಾಡಿದ್ವಿ, ಭಯ ಇಲ್ಲದ ಹಾಗೆ ನಿರ್ಭಯವಾಗಿ ಜೀವನ ಮಾಡಿದ್ವಿ. ಯಾರದೇ ಆತಂಕ ಇರಬಾರ್ದು. ಅವ್ನು ಬಂದುಬಿಟ್ರೆ ಹೇಗೆ ಮಾಡ್ಬಿಡ್ತಾನೆ, ಇವನು ಬಂದರೆ ಹೇಗೆ ಮಾಡ್ತಾನೆ, ಆತಂಕ ಎಲ್ಲ ಇರಬಾರ್ದು. ಆ ರೀತಿ ನಾವು ನಿಮಗೆ ಸೇವೆ ಕೊಡಬೇಕು. ಈ ದುಷ್ಟಶಕ್ತಿಗಳನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಅದನ್ನು ನಮ್ಮ ಎಸ್ ಪಿ ಸರ್ ಭಾಳ ಚೆಂದಾಗಿ ಮಾಡ್ತಾರೆ. ನಮ್ಮ DSP ಸರು, ನಮ್ಮ ಇನ್ಸ್ಪೆಕ್ಟರ್ ಸರ್ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಹೇಗೆ ಮಾಡಬೇಕು ಅಂತ. ಯಾರಿಗೆ ಇವೆಲ್ಲ ತಿಳ್ಕೊಂಡಿರ್ಬೋದು. ನಮ್ಮ ಆಂಡ್ರಸನ್ಪೇಟೆಯಲ್ಲಿ ಈಗಾಗಲೇ ಒಂದು 10-15 ಜನರನ್ನ ಗಡೀಪಾರು ಮಾಡಿದ್ದೇವೆ, 5-6 ಜನರನ್ನ. ಅದಕ್ಕೂ ಮಾತು ಕೇಳೋದಿಲ್ಲ ಅಂತಂದರೆ ಗುಂಡಾ ಕಾಯ್ದೆ ಮಾಡ್ತೇವೆ. ಗುಂಡಾ ಆ್ಯಕ್ಟು 1 ವರ್ಷ ಜೈಲಲ್ಲಿ ಇರ್ತಾರೆ. ಗಡೀಪಾರು ಅಂದರೆ 1 ವರ್ಷ ಬೇರೆ ಊರಲ್ಲಿ ಇರ್ತಾರೆ. ಗುಂಡಾ ಆ್ಯಕ್ಟ್ ಅಂದರೆ 1 ವರ್ಷ ಜೈಲಲ್ಲೇ ಇರ್ತಾರೆ ಅಂತ ನಮ್ಮ ಎಸ್ ಪಿ ಸರ್ ಮೊನ್ನೆ ರೌಡಿ ಪರೇಡ್ ಮಾಡಿದಾಗ ಹೇಳಿದರು. ನಮ್ಮ ಹತ್ರ ಎಲ್ಲ ತಪ್ಪುಗಳಿಗೆ ಅದಕ್ಕೆ ತಕ್ಕನಾದ ನಮ್ಮ ಹತ್ರ ಸೆಕ್ಷನ್ಗಳಿದೆ, ಅಧಿಕಾರಗಳಿದೆ, ಅದನ್ನು ನಾವು ಮಾಡ್ತೀವಿ, ನಿಮಗೆ ಬಿಡೋದೇ ಇಲ್ಲ ಅಂತ ಹೇಳಿದ್ರು. ಆ ರೀತಿ ನಮ್ಮ ಸಾಹೇಬ್ರೇ ಆಗಿರುವಾಗ ನಾವು ಅದನ್ನು ಮುಚ್ಚಿ ಸ್ವಲ್ಪನೂ ಮಿಸ್ಟೇಕ್ ಮಾಡಿದೆ. ಯಥಾ ರಾಜ ತಥಾ ಪ್ರಜೆ ಎಂಬಂತೆ ನಾವು ಕೂಡ ನಮ್ಮ ಎಸ್ ಪಿ ಸರ್ ಒಳ್ಳೆ ರಾಜ. ಅದೇ ರೀತಿ ನಾವು ಅವರ ಆದೇಶವನ್ನು ಪಾಲನೆ ಮಾಡಿಕೊಂಡು ಅಡ್ಡದಾರಿಗಳಿತಾರೆ. ನಮ್ಮ ಮಕ್ಕಳನ್ನ ಆಫೀಸರ್ ಮಾಡಿಸ್ಬೇಕು. ನಾವೆಲ್ಲ ಏನು ನಮ್ಮ ಮಕ್ಕಳೆಲ್ಲ ಒಳ್ಳೆಯವರಾಗಬೇಕಂತ ಯೋಚನೆ ಮಾಡ್ತೀವಲ್ಲ ಎಲ್ಲರೂ. ನಮಗೆಲ್ಲರೂ ಒಳ್ಳೆಯವರಾಗಬೇಕು ನಮ್ಮ ಮಕ್ಕಳಲ್ವಾ? ಹೌದು. ಆಗಿದ್ಮೇಲೆ ನಾವು ಹೇಳ್ಬೇಕು, ಅದನ್ನು ನೀವೇನು ನೇರವಾಗಿ ಅವ್ರು ಮುಂದೆ ಹೇಳಿ ಅಂತ ಹೇಳಿಲ್ಲ. ಮಾಹಿತಿ ಬಂದರೆ ನಮಗೆ ತಿಳಿಸಿದ್ರೆ ಸಾಕು, ನಾವು ಅವ್ರನ್ನ ಹಿಡ್ಕೊಂಡು ಕಂಟ್ರೋಲ್ ನಿಯಂತ್ರಣ ಮಾಡ್ತೇವೆ. ಗಾಂಜಾ ಇಲ್ಲಿ ಮಾರಾಟನೂ ಮಾಡಬಾರ್ದು, ಗಾಂಜಾ ಸೇದಬಾರ್ದು, ಉಪಯೋಗಿಸ್ಬಾರ್ದು. ಅದ್ರ ಬಗ್ಗೆ ನಾವು ಈಗ ಎಚ್ಚರಿಸಿಕೊಂಡು ಹೆಚ್ಚಿನ ಗಮನ ಕೊಟ್ಟು ನಿಯಂತ್ರಣ ಮಾಡ್ತೇವೆ, ಕಂಟ್ರೋಲ್ ಮಾಡ್ತೇವೆ. ಯಾರು ದೊಡ್ಡವರು ಒಂದು ಈ ಕಡೆ ಬಂದು ಕುತ್ಕೊಳ್ಬೇಕಿತ್ತು, ಒಂದಿಬ್ಬರು ದೊಡ್ಡವರು ಅಂತ ವಿಷಯ ಅಂತ ಅಂದರೆ, ಈ ತಿರುಗಾಡಕ್ಕೆ ಭಯ, ಚಾಕು ಚೂರು ಹಿಡಿದಿರ್ತಾರೆ, ತಕ್ಷಣ ಚಾಕು ತೆಗೆದುಬಿಡ್ತಾರೆ, ಎಲ್ಲಂದ್ರೆ ಗಲಾಟೆ ಮಾಡ್ಕೊಳ್ತಾರೆ ಅನ್ನೋದೊಂದು ನ್ಯೂಸು ಸಮಾಚಾರ. ಬೇಜಾರು ಮಾಡ್ಕೊಂಡಿದ್ದಾರೆ. ಏರಿಯಾ ಹೆಸರು ಹೇಳಬಾರ್ದು. ಚಾಮರಾಜಪೇಟೆ, ಸುಸಾವಿಪಳ್ಳಿ ಆಗಿರ್ಬೋದು, ಲೂರ್ನಗರು, 2nd ಬ್ಲಾಕು, 2 ಬ್ಲಾಕು, ಚಾಮರಾಜಪೇಟೆ ಸರ್ಕಲ್ಲು. ಸಮಾಜದ ಸ್ವಾಸ್ಥ್ಯ, ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಅಲ್ವ ನಾವು ಐ ಆಮ್ ಫಿಟ್ ಅಂತ ಹೇಳ್ಕೊಳ್ಳೋದು, ನಾನು ಫಿಟ್ಟಾಗಿದ್ದೀನಿ ರೀ ಅಂತ. ಹಾಗೆ ನಮ್ಮ ಸಮಾಜದ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ, ಪೊಲೀಸರ ಆದ್ಯ ಕರ್ತವ್ಯ. ಸೊ ನಾವು 24 ಗಂಟೆ ನೀವು ಯಾವ ಟೈಮಲ್ಲಿ ಯಾಕ್ರಿ ಮಾಡಿದಿರಿ 2:30 ರಾತ್ರಿ ಅಂತ ಹೇಳೋದಿಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನಾನು ನಂಬರ್ ಎಲ್ಲರಿಗೂ ಕೊಟ್ಟಿದ್ದೀವಿ. ಬೀಟ್ ಸಿಬ್ಬಂದಿ ನಂಬರ್ ಕೊಟ್ಟಿದ್ದೇವೆ. ಮನೆಗೆ ಪೊಲೀಸ್ ಅಂತ ಮಾಡಿದ್ದೇವೆ. ಗೌರ್ಮೆಂಟ್ ರಿಸರ್ಚ್ ಮಾಡಿದೆ, ಮನೆಗೆ ಪೊಲೀಸ್ ಅಂತ. ನಿಮ್ಮ ಹೆಸರು, ಮನೆಯವರ ಹೆಸರೆಲ್ಲ ತೆಗೆದುಕೊಂಡಿದ್ದೇವೆ. ನಮ್ಮ ಹೆಸರು ನಿಮಗೆ ಸೇವ್ ಮಾಡಿ ಶೇರ್ ಮಾಡಿದ್ದೇವೆ. ಬೀಟ್ ಪೊಲೀಸ್ ನಂಬರು, ಸಬ್ ಇನ್ಸ್ಪೆಕ್ಟರ್ ನಂಬರು, ಇನ್ಸ್ಪೆಕ್ಟರ್ ನಂಬರು, DSP ಸರ್ ನಂಬರು, SP ಸರ್ ನಂಬರು, ಎಲ್ಲ ನಂಬರ್ಗಳು ನಿಮ್ಮ ಹತ್ರ ಇರುತ್ತೆ. ಆಮೇಲೆ ನಮ್ಮ ಕಂಟ್ರೋಲ್ ರೂಮ್ ನಂಬರು, ಎಲ್ಲದಕ್ಕಿಂತ ಹೆಚ್ಚಾಗಿ 112 ಎಲ್ಲ ನಂಬರ್ ನಿಮಗೆ ಶೇರ್ ಮಾಡಿರ್ತೇವೆ. ಅದನ್ನೆಲ್ಲ ಉಪಯೋಗಿಸ್ಕೋಬೇಕು, ಸದ್ಬಳಕೆ ಮಾಡ್ಕೊಳ್ಬೇಕು. ನಿಮ್ಮೆಲ್ಲರೂ ನೆಮ್ಮದಿಯಿಂದ, ಧೈರ್ಯವಾಗಿ, ನಿರ್ಭಯವಾಗಿ ನೆಮ್ಮದಿ ಜೀವನ ಮಾಡಬೇಕನ್ನೋದು ನಮ್ಮೆಲ್ಲರ ಕರ್ತವ್ಯ. ಆ ರೀತಿ ಮಾಡಬೇಕಾದ್ರೆ ನಾವು ಬಿಡೋದೇ ಇಲ್ಲ. SP ಸಾಹೇಬ್ರ ಆದೇಶ ಬಂದವರು ನಮ್ಮದು ಮಿಲಿಟ್ರಿ ಮ್ಯಾನ್. ನಾವು ಆದೇಶ ಪಾಲನಕರಣ ಅಮರ ಕಾಮೆ ಪಕ್ಕ. ಅದೇ ರೀತಿ ಪಾಲನೆ ಮಾಡಿಕೊಂಡು ನಾವು, ನೀವು ಯಾವಾಗ ಬೇಕಾದರೂ ನಮಗೆ ಫೋನ್ ಮಾಡಿ, ನೀವು ಯಾವಾಗ ಸಮಯದಲ್ಲಿ ಬೇಕಾದರೂ ನನ್ನ ನಂಬರ್ಗೆ ಫೋನ್ ಮಾಡಿ, ನಮ್ಮ ಸ್ಟೇಷನಿಗೆ ಮಾಡಿ, 112ಗೆ ಮಾಡಿ. ಫಸ್ಟು ಇತ್ತಿ ಎಮರ್ಜೆನ್ಸಿ ಇದ್ದರೆ ನಮಗೆ ಮಾಡಿ, ನಾವು ಆದಷ್ಟು ಬೇಗ ಬಂದು ಸ್ಪಂದಿಸ್ತೇವೆ. ಏನು ನಮ್ಮ ಆಂಡ್ರಸನ್ಪೇಟೆ ಅಲ್ಲ, 5 ನಿಮಿಷದೊಳಗೆ ರೀಚ್ ಆಗ್ಬೋದು. ಸ್ಟೇಷನಿಂದ ಬಂದು ಎಲ್ಲಿ ಬಂದರೂ 5 ನಿಮಿಷದಲ್ಲಿ ಬಂದು. ಮತ್ತು ಇನ್ನೊಂದು ಸರಿ ಚೆನ್ನಾಗಿ ಮೀಟಿಂಗ್ ಮಾಡೋಣ. ನಾನು ಸ್ವಲ್ಪ ಈಗ ಆತರದಲ್ಲಿದ್ದೇನೆ. ನೀವೆಲ್ಲ ಬಂದು ಸೇರ್ಕೊಂಡು, ನಾವು ಕರೆದಿದ್ದಕ್ಕೆ ಬಂದು ಕೂತ್ಕೊಂಡು ಎಲ್ಲ ಬಂದು ನಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಕೇಳಿಸ್ಕೋಬಾರ್ದು, ಇದು ಇಂಪ್ಲಿಮೆಂಟ್ ಆಗಬೇಕು, ಕಾರ್ಯಗತ ಆಗಬೇಕು. ದಯಮಾಡಿ ನೀವು ಯಾರು ಹೆದರ್ಕೊಳ್ಬಾರ್ದು, ಧೈರ್ಯವಾಗಿರಬೇಕು. ನಾವು KGF ಸ್ವಾಸ್ಥ್ಯನ ಕಾಪಾಡಬೇಕು ಅಂತ ಪಣ ತೊಟ್ಟಿದ್ದೇವೆ. ಅದೇ ರೀತಿ ಮಾಡ್ತಾ ಇದ್ದೇವೆ. ನೀವೆಲ್ಲ ನೋಡಿರ್ಬೋದು ನಮ್ಮನ್ನು.
ನಾನು ರೌಂಡ್ಸ್ ಬಿಡೋದೇ ಇಲ್ಲ. ಡೈಲಿ ಟ್ವೈಸ್ ಥ್ರೈಸ್ 2 ಸರಿ ಬಂದೇ ಬರ್ತೇನೆ. ಮಾರ್ನಿಂಗ್ ಒನ್ಸು ಈವ್ನಿಂಗ್ ಒನ್ಸು. ಮತ್ತು ನಮ್ಮ ಆಪತ್ ಬಂದು ರಾಧಾಕೃಷ್ಣನ್ ಎಕ್ಸರ್ವಿಸ್ಮೆನು ಅವರು ಇಲ್ಲೇ ಇರ್ತಾರೆ. ಏನಿದ್ರು ಹೇಳಬೇಕು, ಮಾಡಬೇಕು, ಶಾಂತಿಯಿಂದ ಮಾಡಿ. ಈ ನೋಯ್ಸ್ ಬಗ್ಗೆ ಒಂದು ಹೇಳ್ಬಿಡ್ತೀನಿ, ಬೇಸರ ಮಾಡ್ಕೊಬೇಡಿ. ನೀವು ಇದನ್ನು ಮೈಕ್ ಹಾಕ್ತೀರಿ, ಅದನ್ನು ದಯಮಾಡಿ ಮತ್ತು ಬೇರೆಯವರಿಗೆಲ್ಲ ಅದೆಲ್ಲ ಇದೆ. ಮನೆ ಅಕ್ಕಪಕ್ಕದಲ್ಲಾದರೆ ರೆಸಿಡೆನ್ಸಿ ಏರಿಯಾದಲ್ಲ ಆದರೆ ಎಷ್ಟು, ಬೈಲಲ್ಲಿ ಆದರೆ ಎಷ್ಟು ಅಂತ ಅದನ್ನೆಲ್ಲ ಮೊನ್ನೆ ನಾನು ನಿಮ್ಮ ಬಂದಿದ್ದರು ಅವ್ರಿಗೆಲ್ಲ ಹೇಳಿದ್ದೇನೆ. ಆದಷ್ಟು ಸ್ವಲ್ಪ ಮಿತವಾಗಿ ಸೌಂಡನ್ನು ಹಾಕ್ಕೊಂಡು ಬೇರೆಯವರಿಗೆ ಡಿಸ್ಟರ್ಬ್ ಆಗ್ತದೆ. ನೀವು ಪ್ರೇಯರ್ ಮಾಡಿ, ಅರ್ಧ 1 ಗಂಟೆ 2 ಅವರ್ಸ್ ಮಾಡಿ, ನೋ ಪ್ರಾಬ್ಲಮ್. ನಾವು ನಿಮಗೆ ಕೇಳೋದಿಲ್ಲ, ಹೇಳೋದಿಲ್ಲ. ಹಾಗೆ ಮಾಡಬೇಕು. ದಯವಿಟ್ಟು ನನಗೆ ಅರ್ಜೆಂಟ್ ಕಾಲ್ ಬರ್ತಾಯಿದೆ, ಕಂಟ್ರೋಲ್. ಥ್ಯಾಂಕ್ ಯು ವೆರಿ ಮಚ್.